ಸರಿ ಬಿಡು, ನಡೆದಿದ್ದೆಲ್ಲ ನಡೆದೋಯ್ತು. ನಿನ್ನೆ ರಾತ್ರಿ ಎಲ್ಲ ಮನೆ ಆಚೆನೆ ನಿನ್ನ ಇರೋ ಹಾಗೆ ಮಾಡಿದ್ದಕ್ಕೆ ಏನು ಅನ್ಕೋಬೇಡ ಭಾಗ್ಯ. ಪರವಾಗಿಲ್ಲ ಅತ್ತೆ. ಸಾರಿ ಭಾಗ್ಯ, ನಿನ್ ತಪ್ಪಿಲ್ದೇ ಇದ್ರು ಶಿಕ್ಷೆ ನಿನಗೆ ಸಿಗೋ ಹಾಗಾಯ್ತು. ನೀನೀಗ ಸೈಲೆಂಟ್ ಆಗಿರೋದಕ್ಕೆ ಕಾರಣ ಏನೋ ಒಂದಿರುತ್ತೆ ಅಂತ ಗೊತ್ತಿದ್ರು ಮಾಮಗೆ ಹೇಳಕ್ಕಾಗ್ದಿರೋ ಪರಿಸ್ಥಿತಿ. ಮಿತ್ರ ಅವರೇ, ನಿಮ್ ಪರಿಸ್ಥಿತಿ ನನ್ಗೆ ಅರ್ಥ ಆಗುತ್ತೆ. ದಯವಿಟ್ಟು ಈ ವಿಷಯನ ಇಲ್ಲಿಗೆ ಬಿಟ್ಬಿಡಿ. ಹನ್ಸಿಕಾ ಮೇಲ್ ಕೂಡ ಯಾರು ಕೋಪ ಮಾಡ್ಕೋಬಾರ್ದು. ಗಮನ ಇಟ್ಟು ಓದ್ತಾ ಇದ್ಯಾ, ಪದ್ಧತಿಯಿಂದ ನಡ್ಕೋತಾ ಇದ್ಯಾ ಅಂತ ನಾನು ಅನ್ಕೊಂಡಿದ್ದೆ. ಆದ್ರೆ ನನ್ಗೆ ಗೊತ್ತಿಲ್ಲದೆ ನೀನ್ ಮಾಡ್ತಾ ಇರೋ ಕೆಲಸ ಇದೇನಾ? ನಿನಗೆ ಫ್ರೀಡಮ್ ಕೊಟ್ಟಿರೋದು ನೀನ್ ಸಂತೋಷವಾಗಿರ್ಬೇಕು ಅಂತ. ಆದ್ರೆ ನಿನಗೆ ಕೊಟ್ಟಿರೋ ಫ್ರೀಡಮೇ ನಿನ್ನ ಪಾಲಿಗೆ ಶಾಪವಾಗಿ ಬದಲಾಗುತ್ತೆ ಅಂದ್ರೆ ಇನ್ಮೇಲೆ ನಾವು ಸ್ವಲ್ಪ ಹುಷಾರಾಗೇ ಇರಬೇಕಾಗತ್ತೆ. ಆದ್ರೆ ಒಬ್ಬ ಫ್ರಾಡ್ ಹತ್ರ ನೀನ್ ಮೋಸ ಹೋದೆ ಅಂದ್ರೆ ಇಷ್ಟು ದಿನ ನಾವೆಲ್ಲ ಎಷ್ಟು ಕೇರ್ಲೆಸ್ ಆಗಿದ್ವಿ ಅಂತ ಈಗ ಅರ್ಥ ಆಗ್ತಾ ಇದೆ. ಹನ್ಸಿಕಾ, ಎಲ್ರೂ ಹೇಳಿರೋ ಮಾತ್ ಕೇಳಿ ಬೇಜಾರಾಗ್ತಿದ್ಯಾ? ನನ್ಗೊತ್ತು ನಿಂಗ್ ಬೇಜಾರಾಗಿದೆ ಅಂತ. ಹಾಗಂತ ಆ ಮಾತ್ನೆಲ್ಲ ಕಿವಿಗ್ ಹಾಕೋಬೇಡ, ಅದನ್ ಮನ್ಸಿಗ್ ತಗೋಬೇಡ ಅಂತ ನಾನ್ ಹೇಳ್ತಿಲ್ಲ. ಯಾಕಂದ್ರೆ ಅವ್ರು ಏನ್ ಹೇಳಿದ್ರು ನಿನ್ ಒಳ್ಳೇದಕ್ಕೆ. ಅವ್ರು ಹೇಳಿದ ಮಾತ್ನೆಲ್ಲ ನೆನ್ಪಿಟ್ಕೋ ಹನ್ಸಿಕಾ. ಯಾಕಂದ್ರೆ ಅದೇ ನಿನಗ್ ಭವಿಷ್ಯದಲ್ಲಿ ಶ್ರೀರಾಮ ರಕ್ಷೆ. ನೀನ್ ಹೇಳೋದ್ ಮುಗೀತಾ? ನಿನ್ ಲೆಕ್ಚರು, ನಿನ್ ಸಜೆಷನ್ಸು ಎಲ್ಲ ಮುಗೀತಾ? ಈ ಮನೇಲಿ ನಾನೊಬ್ಳು ಯುವರಾಣಿ ತರ ಬದುಕ್ತಿದ್ದೆ. ಆದ್ರೆ ಈಗ ನಾನೊಬ್ಳು ವೇಸ್ಟ್ ಫಿಲೋ ತರ ಎಲ್ಲರೂ ಟ್ರೀಟ್ ಮಾಡ್ತಾ ಇದ್ದಾರೆ. ಇದೆಲ್ಲ ನಿನ್ನಿಂದಾನೇ ಆಗಿದ್ದು. ನನ್ನಿಂದನಾ? ಹೌದು, ಇದಕ್ಕೆಲ್ಲ ಕಾರಣ ನೀನೇ. ಆಗ್ಲೇ ಒಂದ್ಸಲ ನನ್ ಫ್ರೆಂಡ್ಸ್ ಮುಂದೆ ನನ್ ಮರ್ಯಾದೆನೆಲ್ಲ ತೆಗ್ದೆ. ಈಗ ನಮ್ಮ ಮನೆಯವ್ರ ಮುಂದೆ ನನ್ ಕ್ಯಾರೆಕ್ಟರ್ ಬಗ್ಗೆನೇ ಪ್ರಶ್ನೆ ಮಾಡೋ ಹಾಗೆ ಮಾಡ್ಬಿಟ್ಟೆ. ನಾನ್ ಯಾವ್ದನ್ನು ಬೇಕು ಅಂತ ಮಾಡ್ಲಿಲ್ಲ ಹನ್ಸಿಕಾ. ನೀನೇ ನಿನ್ ಲಿಮಿಟ್ ತಿಳ್ಕೊಂಡು ನಡ್ಕೊಂಡಿದ್ದಿದ್ರೆ ಇವತ್ ಯಾರ್ ಮುಂದೆನೋ ಕೆಟ್ಟೋಳಕ್ ಕಾಣಿಸ್ತಿರ್ಲಿಲ್ಲ. ಅದನ್ನ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡು. ಇದೆಲ್ಲ ಅರ್ಥ ಮಾಡ್ಕೋಬೇಕಾದವಳು ನಾನಲ್ಲ, ನೀನು. ನಂಗೆ ಇಷ್ಟ ಬಂದ ಹಾಗೆ ನಾನು ಬದುಕ್ತೀನಿ, ನಂಗೆ ಇಷ್ಟ ಬಂದ ಹಾಗೆ ನಾನು ಇರ್ತೀನಿ. ನಂಗ್ ಬಂದಿರೋ ಪ್ರಾಬ್ಲಮ್ಸ್ನ ನಾನೇ ಸ್ವತಃ ಸಾಲ್ವ್ ಮಾಡ್ಕೋತೀನಿ. ಅಲ್ಲ, ನನ್ನ ಫಾಲೋ ಮಾಡ್ತಾ ಚಂದು ಮನೆ ಹತ್ರಕ್ ನೀನ್ ಯಾಕೆ ಬರ್ಬೇಕಿತ್ತು? ಅವನ್ ಮುಖದ ಮೇಲೆ ದುಡ್ಡೆಸ್ದು ಅವನ್ ಹತ್ರ ಇರೋ ಫೋಟೋಸ್ನ ತಗೊಂಡ್ ಬರೋದು ನನ್ ಪ್ಲಾನ್ ಆಗಿತ್ತು. ಮಧ್ಯದಲ್ಲಿ ಬಂದು ನನ್ ಪ್ಲಾನ್ ಎಲ್ಲ ಹಾಳು ಮಾಡ್ಬಿಟ್ಟೆ. ನಿನ್ನಿಂದ ಈ ವಿಷಯಕ್ಕೆ ಪೊಲೀಸ್ ಕೂಡ ಇಂಟರ್ಫಿಯರ್ ಆದ್ರು. ಸಲೀಸಾಗಿ ಮುಗಿಯೋ ವಿಷಯನ ಸುನಾಮಿ ಹಾಗೆ ಮಾಡ್ಬಿಟ್ಟೆ. ಹಾಗಲ್ಲ ಹನ್ಸಿಕಾ. ಬೇಡಮ್ಮ ಮಹಾತಾಯಿ, ಈಗಾಗ್ಲೇ ನಿನ್ನಿಂದ ಆಗಿದ್ದು ಸಾಕು. ನೀನ್ ಒಳ್ಳೆಯವಳಂತ ಪ್ರೂವ್ ಮಾಡಕ್ಕೆ ನಾನ್ ಕೆಟ್ಟವಳಂತ ಎಲ್ರ ಮುಂದೆ ಪ್ರೂವ್ ಮಾಡೋದ್ ಬೇಕಾಗಿರ್ಲಿಲ್ಲ. ನೀನ್ ಸೂಪರ್ ವುಮನ್ ತರ ಮಧ್ಯದಲ್ಲಿ ನುಗ್ಗಿ ನನ್ನ ಎಲ್ಲರ ಮುಂದೆ ಇನ್ಸಲ್ಟ್ ಮಾಡೋ ಅವಶ್ಯಕತೆ ಇರ್ಲಿಲ್ಲ ನಿಂಗೆ. ನೀನ್ ಇಲ್ಲಿಂದ ಹೊರಡಬಹುದು. ಹನ್ಸಿಕಾ, ಹೋಗು ಭಾಗ್ಯ. ಮಿತ್ರ ನಂಬರಿಂದ ಒಂದು ಫೋನ್ ಕಾಲ್ ಆಗಲಿ, ಒಂದು ಮೆಸೇಜ್ ಆಗಲಿ ಬರಲಿಲ್ವಲ್ಲ? ಮಾಮ್,
ಏನ್ ಮನೀಷಾ? ನಮ್ಮ ಮನೇಲಿ ಸಿಗ್ನಲ್ ಸರಿ ಇದೆಯಾ? ನಿನ್ ಫೋನ್ ವರ್ಕ್ ಆಗ್ತಿದ್ಯಾ? ನಿನ್ ಕಾಲ್ಸ್ ಮೆಸೇಜಸ್ ಬರ್ತಿದ್ಯಾ? ನೋಡು ಮನೀಷಾ, ಮಿತ್ರ ನಿನಗೆ ಮೆಸೇಜ್ ಮಾಡ್ಲಿಲ್ಲ, ಕಾಲ್ ಮಾಡ್ಲಿಲ್ಲ ಅಂದಿದ್ ಮಾತ್ರಕ್ಕೆ ಇಲ್ಲಿ ಸಿಗ್ನಲ್ ಇಲ್ಲ ಅಂತಲ್ಲ. ಅದು ಪ್ರಾಬ್ಲಮ್ ಫೋನ್ ಸಿಗ್ನಲ್ದಲ್ಲ, ನಿನ್ ಮೈಂಡ್ ಸೆಟ್ದು. ಅದನ್ನ ಅರ್ಥ ಮಾಡ್ಕೋ. ಇದಕ್ಕೂ ಮೊದಲು ನೀನ್ ನನ್ ಮೇಲೆ ತೋರ್ಸಿದ ಪ್ರೀತಿ ಅಲ್ಲ, ಈಗ ಏನಾಯ್ತು? ನನ್ ಒಂದ್ ಫೋನ್ ಕಾಲ್ಗಾಗಿ ವೇಟ್ ಮಾಡ್ತಿದ್ ನಿನ್ ಪ್ರೀತಿ ಎಲ್ಲೋಯ್ತು? ಮಿತ್ರ, ನೀನ್ ತುಂಬಾ ಚೇಂಜ್ ಆಗೋಗಿದ್ಯಾ ಮಿತ್ರ. ನಾನ್ ಅನ್ಕೊಂಡಿದ್ಕಿಂತ ಎಷ್ಟೋ ಬದಲಾದೆ. ಇನ್ನೂ ನಿನ್ ಪ್ರೀತಿ ನನಗ್ ಸಿಗಲ್ವೇನೋ ಅನ್ನೋ ಅಷ್ಟು ಬದಲಾಗಿದ್ಯಾ. ನನಗ್ ಕೇರ್ ಮಾಡದೇ ಇದ್ದೋರು ನನ್ ಲೈಫಲ್ಲಿ ಇರಬಾರ್ದು. ನನ್ ನೋವಿನ ಬಗ್ಗೆ ಯೋಚಿಸ್ದಿರೋನು ನನಗೂ ಬೇಕಾಗಿಲ್ಲ. I'm sorry. I'm really sorry, ಮಿತ್ರ. ನಿಜ ಅಂದ್ರೆ ನೀನಿಲ್ದೆ ನನ್ನ ಲೈಫ್ನ ನಾನು ಹೇಗೆ ಊಹಿಸ್ಕೊಳ್ಳಿ? ನೀನಿಲ್ದಿದ್ರೆ ಜೀವನ ಪೂರ್ತಿ ಹೇಗೆ ಬದುಕಲಿ? I'm very, very sorry. ಏನೋ ಬುದ್ಧಿ ಇಲ್ಲದೆ ಹೀಗೆ ಹರಿದು ಹಾಕ್ಬಿಟ್ಟೆ. I'm sorry. I'm really sorry, ಮಿತ್ರ. I'm really sorry. ಏನ್ ಮಾಡ್ತಿದ್ಯಾ ಮನೀಷಾ? ಕೋಪದಲ್ಲಿ ಮಿತ್ರ ಫೋಟೋನ ಚೂರ್ ಚೂರ್ ಮಾಡ್ಬಿಟ್ಟೆ ಮಾವ್. ಚೂರ್ ಚೂರ್ ಮಾಡ್ಬೇಕಾಗಿದ್ದು ಆ ಫೋಟೋನಲ್ಲ ಮನೀಷಾ, ನಿನ್ ಯೋಚನೆನ, ಮಿತ್ರ ಮೇಲ್ ಇಟ್ಕೊಂಡಿರೋ ನಿನ್ ಪ್ರೀತಿನ. ಮೊದ್ಲು ಆ ಫೋಟೋನ ದೂರ ಬಿಸಾಡು, ಆಗ ಯಾರಿಗೂ ಯಾವ ಸಮಸ್ಯೆನೂ ಆಗಲ್ಲ. ಅವ್ರವ್ರ ಜೀವನನ ಅವ್ರು ಸುಖವಾಗಿ ನಡೆಸ್ಬೇಕು. ಅವ್ರವ್ರ ಭವಿಷ್ಯದ ಮೇಲೆ ಅವ್ರು ಕಾನ್ಸಂಟ್ರೇಟ್ ಮಾಡಿದ್ರೆ ಒಳ್ಳೇದು. ಮಾಮ್, ನನ್ ಪಾಸ್ಟ್, ನನ್ ಪ್ರೆಸೆಂಟ್, ನನ್ ಫ್ಯೂಚರ್ ಎಲ್ಲ ಎಲ್ಲ ಮಿತ್ರನೇ ಮಾಮ್. ಅದನ್ನ ನೀನ್ ಅಂದ್ಕೊಂಡ್ರೆ ಸಾಕಾಗತ್ತಾ? ಮಿತ್ರ ಕೂಡ ಅನ್ಕೋಬೇಕು. ಈಗ ಮಿತ್ರ ಅನ್ಕೊಳಕ್ಕೆ ಅವಕಾಶನೇ ಇಲ್ಲ. ಒಂದ್ ವೇಳೆ ನಿನ್ ಬಗ್ಗೆ ಯೋಚನೆ ಮಾಡ್ಬೇಕು ಅಂದ್ಕೊಳ್ಳೋದ್ರಲ್ಲಿ ಆ ಭಾಗ್ಯನ್ ಜೊತೆ ಬಂದ ಆಲ್ರೆಡಿ ಶುರುವಾಗಿದೆ. ಅದನ್ನ ನೀನು ಸರಿಯಾಗಿ ಅರ್ಥ ಮಾಡ್ಕೊಳ್ತಿಲ್ಲ ಮನೀಷಾ. ಎಷ್ಟು ಪ್ರಾಬ್ಲಮ್ ಇದ್ರು, ಎಷ್ಟು ಜನ ಅಡ್ಡ ಬಂದ್ರು ಕೂಡ ನನಗ್ ಮಿತ್ರನೇ ಬೇಕು. ಮಿತ್ರ ಇಲ್ದಿರೋ ಜೀವನ ನನಗ್ ಬೇಡವೂ ಬೇಡ. ನಾನ್ ಮಿತ್ರನ್ ಬಿಡಕ್ಕಾಗಲ್ಲ. ಮೊಹಮ್, ನನಗ್ ಮಿತ್ರ ಬೇಕು, ನನಗ್ ಮಿತ್ರ ಬೇಕು. ಹಾಗ್ಯಾ? ಯಾಕೆ ಹಾಗಿದ್ಯಾ?
ಏನಿಲ್ಲ ರೀ. ಮಾಮ್ ನಿನ್ನ ಹಾಗೆ ಮನೆ ಹೊರಗಡೆ ನಿಲ್ಸಿದ್ದು ನಿನಗೆ ಸ್ವಲ್ಪ ಬೇಜಾರಾಗಿರ್ಬೇಕಲ್ವಾ? ನಿಜ ಹೇಳ್ಬೇಕಂದ್ರೆ ನನಗೂ ಅದು ಇಷ್ಟ ಆಗಲಿಲ್ಲ. ಆದರೆ ಮಾಮ್ ಆಗಿರೋ ಸಿಚುವೇಶನಲ್ಲಿ ಪ್ರಾಜೆಕ್ಟ್ ನಿನ್ನಿಂದಾನೇ ಮಿಸ್ ಆಯಿತು ಅನ್ನೋ ಕೋಪದಲ್ಲಿ ಹಾಗೆ ಮಾಡಿದ್ರು. ಅದನ್ನ ಬಿಟ್ಟು ನಿನ್ನ ಮೇಲೆ ಅವ್ರಿಗೆ ಯಾವ ಥರ ಕೋಪ ಆಗಲಿ ಯಾವ ದ್ವೇಷನೂ ಆಗಲಿ ಇಲ್ಲ. ನಿಂಗದು ಗೊತ್ತು ತಾನೆ? ಅಯ್ಯೋ, ಎಂಥ ಮಾತಿದು? ಅತ್ತೆ ಬಗ್ಗೆ ನನಗ್ ಗೊತ್ತಿಲ್ವಾ? ನಿಜ ಹೇಳ್ಬೇಕಂದ್ರೆ ಅತ್ತೆ ಜಾಗದಲ್ಲಿ ಯಾರೇ ಇದ್ದಿದ್ರು ಅದಕ್ಕಿಂತ ಜಾಸ್ತಿ ಕೋಪ ಮಾಡ್ಕೋತಿದ್ರು, ಅದಕ್ಕಿಂತ ದೊಡ್ಡ ಶಿಕ್ಷೆ ಕೊಡ್ತಿದ್ರು. ನನ್ಗರ್ಥ ಆಗತ್ತೆ. ಯಾಕೆ ಹಾಗೆ ನೋಡ್ತಿದ್ದೀರಾ? ನೀನು ತುಂಬಾ ಇನ್ನೋಸೆಂಟ್ ಅನ್ಸಿದ್ರು ನೀನು ಎಲ್ಲದನ್ನೂ ಅರ್ಥ ಮಾಡ್ಕೋತಿಯಲ್ಲ. ನಿನ್ ಜಾಗದಲ್ಲಿ ಬೇರೆಯವ್ರು ಇದ್ದಿದ್ರೆ ಇಷ್ಟೊತ್ತಿಗೆ ಮನೆ 2 ಚೂರಾಗ್ತಿತ್ತು. ತಾಯಿನ ಹೆಂಡ್ತಿನ ಅಂತ ಗಂಡನ ಮುಂದೆ ಒಂದು ಪ್ರಶ್ನೆ ನಿಂತಿರ್ತಿತ್ತು. ತಾಯಿ ಬಗ್ಗೆ ಯೋಚನೆ ಮಾಡೋಕ್ಕಾಗದೆ ಹೆಂಡತಿ ಪರವಾಗಿ ನಿಲ್ಲೋಕ್ಕಾಗದೆ ಆ ಗಂಡ ಎಷ್ಟು ಒದ್ದಾಡ್ಬೇಕಾಗ್ತಿತ್ತು. ಥ್ಯಾಂಕ್ ಗಾಡ್ ನೀನು ನನಗೆ ಆ ಪರಿಸ್ಥಿತಿ ಬರ್ದಿದ್ದ ಹಾಗೆ ಎಲ್ಲ ಅರ್ಥ ಮಾಡ್ಕೋತಾ ಇದ್ಯಾ. ನನ್ನಿಂದ ಈ ಮನೇಲಿ ಯಾವತ್ತೂ ಆ ಪರಿಸ್ಥಿತಿ ಬರಲ್ಲ ಮಿತ್ರ ಅವ್ರೆ. ನೀವು, ಅತ್ತೆ, ಮಾವ ಎಲ್ರೂ ತುಂಬಾನೇ ಒಳ್ಳೆಯವರು. ನಿಜವಾಗ್ಲೂ ಇಂಥ ಕುಟುಂಬಕ್ಕೆ ಸೊಸೆಯಾಗಿ ಬಂದಿದ್ದು ನನ್ನ ಅದೃಷ್ಟ. ಈ ಕುಟುಂಬಕ್ಕೆ ನನ್ ಕೈಲಾಗಿದ್ದು ಒಳ್ಳೇದೇ ಮಾಡ್ತೀನಿ ಬಿಟ್ರೆ ನನ್ನಿಂದ ಯಾವ ಕಷ್ಟನೋ ಈ ಕುಟುಂಬಕ್ಕೆ ಬರಲ್ಲ. ಸರಿ ಸರಿ, ಮೊದ್ಲು ಹೋಗಿ ಫ್ರೆಶ್ ಆಗಿ ಬನ್ನಿ, ನಾನು ಹೋಗಿ ತಿಂಡಿ ರೆಡಿ ಮಾಡ್ತೀನಿ. ಸರಿ ಭಾಗ್ಯ. ಭಾಗ್ಯ 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 ಏನ್ರಿ? ಭಾಗ್ಯ ನೀರ್ ಬರ್ತಿಲ್ಲ, ಮೋಟರ್ ಆನ್ ಮಾಡಕ್ ಹೇಳು. ಅಯ್ಯೋ, ಪವರ್ ಆಗ್ಲೇ ಹೋಯ್ತು. ಹೌದಾ, ಈಗೇನ್ ಮಾಡೋದು? ಸರಿ ಸರಿ, ನೀವಿರಿ, ನಾನೀಗ್ಲೇ ಬರ್ತೀನಿ. ಪವರ್ ಬಂತು ಅನ್ಸುತ್ತೆ. ನೀವ್ ಬೇಗ ಸ್ನಾನ ಮಾಡ್ಕೊಂಡ್ ಬನ್ನಿ. ಸುಧೀರ್, ಅಲ್ವೋ ಏನಿದೆಲ್ಲ? ಬ್ರೇಕ್ಫಾಸ್ಟ್ ಕೂಡ ಹೀಗೆ ಘಮ ಘಮ ಅಂತಿದ್ಯಲ್ಲ,
ಇವತ್ತೊಂದು ಸ್ಪೆಷಲ್ ಡಿಶ್ ಮಾಡಿದೀನಿ ವಿವೇಕಣ್ಣ. ಅದರದ್ದೇ ಈ ಘಮ ಸುವಾಸನೆ. ಏನೋ ಅದು ಸ್ಪೆಷಲ್ ಡಿಶ್. ಬೆಲ್ಲದುಪ್ಪಿಟ್ಟು. ಏನೋ ಬೆಲ್ಲದ ಉಪ್ಪಿಟ್ಟ? ನನ್ ಜೀವನದಲ್ಲಿ ಯಾವತ್ತೂ ಈ ಬ್ರೇಕ್ಫಾಸ್ಟ್ ಹೆಸರೇ ಕೇಳಿಲ್ಲ ಕಣೋ. ಇದು ನನ್ ಸ್ಪೆಷಾಲಿಟಿ ಅಜ್ಜಿ ಅವ್ರೆ. ನೋಡೋ ವಿವೇಕ್, ಈ ತರ ಸ್ಪೆಷಲ್ ಎಲ್ಲ ಮಾಡಿ ಮೇಲ್ ಹೋಗಕ್ಕೆ ನಂಗ್ ಸ್ಪೆಷಲ್ ಟಿಕೆಟ್ ಕನ್ಫರ್ಮ್ ಮಾಡ್ತಿದ್ದಾನೆ. ಆ? ಅಯ್ಯೋ ಎಂತ ಮಾತಾಡ್ಬಿಟ್ರಿ ಅಜ್ಜಿ. ನೀವೇನು ತಿನ್ನೋಕ್ಕೂ ಮುಂಚೆ ಹೆದರ್ಕೊಂಡ್ಬಿಟ್ರೆ ಹೇಗೆ? ಇಲ್ಲಿ ನೋಡು ಸುಧೀರ್, ನಿನ್ ಸ್ಪೆಷಲ್ಸ್ ಎಲ್ಲ ನಮ್ ದೊಡ್ಡಪ್ಪಂಗ್ ಕೊಡು, ಅವರು ಲೊಚ್ಚು ಕಟ್ಕೊಂಡು ತಿಂತಾರೆ. ದೊಡ್ಡ ಸಾಹೇಬ್ರಿಗೆ ನಾನ್ ಮಾಡೋ ಸ್ಪೆಷಲ್ಸ್ ಯಾವಾಗ್ಲೂ ಇಷ್ಟ ಆಗತ್ತೆ. ಯಾರು ತಿನ್ಲಿಲ್ಲ ಅಂದ್ರು ಅವ್ರು ಮಾತ್ರ ತಿಂತಾರೆ. ಲೇ, ಯಾರು ತಿಂದೆ ಹೋದ್ರೆ ನಾನೇ ತಿನ್ಬೇಕಾಗ್ತಿದ್ಯೋ? ಹೋಗಿ ಸಾಹೇಬ್ರ. ಸುಧೀರ್ ಸ್ಪೆಷಲ್ ಡಿಶ್ಗೆ ಒಳ್ಳೆ ಪಂಚ್ ಕೊಟ್ಟು ದೊಡ್ಡಪ್ಪ. ತ್ರಿವಿಕ್ರಮ್ ಅಂಕಲ್. ಹಾಯ್ ನೀರಜ್. ಹಾಯ್ ಅಂಕಲ್. ನಮಸ್ಕಾರ. ನಮಸ್ಕಾರ ತ್ರಿವಿಕ್ರಮ್ ಅವರೇ. ಸುಧೀರ್, ಆ ಕಾಫಿ ತಗೊಂಡ್ ಬಾ. ಆ. ಚೆನ್ನಾಗಿದ್ದೀರಾ? ಚೆನ್ನಾಗಿದೆ ಚೆನ್ನಾಗಿದೆ. ನಮಸ್ತೆ ಅಮ್ಮ. ನಮಸ್ತೆ ಪ್ರಸಾದ್ ರಾವ್ ಅವರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀನಮ್ಮ. ಹೇಗಿದ್ಯಾ ನೀರಜ್? ಚೆನ್ನಾಗಿದ್ದೀನಿ ಆಂಟಿ. ತಾತ ಚೆನ್ನಾಗಿದ್ದೀರಾ? ಚೆನ್ನಾಗಿದೆ. ಹಾಯ್. ಸರ್ ಕಾಫಿ. ಅದ್ ಸರಿ, ಏನ್ ವಿಷಯ? ನಿಮ್ಮ ಕೈಯಾರೇನೆ ನೀರಜ್ ಮನುಷ್ಯ ನಿಶ್ಚಿತಾರ್ಥ ಮುಹೂರ್ತದ ಕಾರ್ಯಕ್ರಮನ ನೆರವೇರಿಸ್ಕೊಟ್ಟಿ. ಹಾಗೆ ಈಗ ನಡಿಬೇಕಿರೋ ನಿಶ್ಚಿತಾರ್ಥ ಕೂಡ ನಿಮ್ ಕೈಯಾರೆ ನಡಿಬೇಕು ಅಂತ ಆಸೆ ಪಡ್ತಾ ಇದ್ದೀನಿ. ಅದಕ್ಕೆ ನಿಶ್ಚಿತಾರ್ಥದ ಬಗ್ಗೆ ಹೇಳೋಣ ಅಂತ ಬಂದೆ. ಖಂಡಿತವಾಗ್ಲೂ ಪ್ರಸಾದ್ ರಾವ್ ಅವರೇ, ನಾವೇ ಇಲ್ಲಿ ನಿಶ್ಚಿತಾರ್ಥ ಹೇಗ್ ನಡೆಯುತ್ತೆ ಹೇಳಿ. ಮಾಮ್ ಯಾಕೆ ಹೀಗಾಡ್ತಿದ್ದಾರೆ? ಮನೀಷಾ ನೀರಜ್ ಎಂಗೇಜ್ಮೆಂಟ್ಗೆ ಯಾಕೆ ಇಷ್ಟು ಅರ್ಜೆಂಟ್ ಪಡ್ತಿದ್ದಾರೆ? ಅಮ್ಮ ಭಾಗ್ಯ, ಮುಖ್ಯವಾಗಿ ನೀನು ಖಂಡಿತವಾಗ್ಲೂ ನಿಶ್ಚಿತಾರ್ಥಕ್ಕೆ ಬರಬೇಕು. ಸರಿ ತಾತ. ಅವತ್ ಮಾತ್ರ ಅಲ್ಲ, ನಿಶ್ಚಿತಾರ್ಥ ಶುರು ಮಾಡಿದಾಗ್ಲಿಂದ ಮುಗಿಯೋವರೆಗೂ ಎಲ್ಲವೂ ನಿನ್ ಕೈಯಾರೆ ನಡಿಬೇಕು. ಹಾಗೆ ನಡೆದ್ರೆ ನಮ್ಮ ಅಚ್ಚುತಾನೆ ಹತ್ತಿರದಲ್ಲಿ ನಿಂತು ಎಲ್ಲಾನು ನಡೆಸಿದಾನೆ ಅನ್ನೋ ಫೀಲಿಂಗ್ ಇರುತ್ತೆ ನಂಗೆ. ಖಂಡಿತ ತಾತ, ನೀವ್ ಹೇಳ್ದಾಗೆ ಮಾಡ್ತೀನಿ. ಮನೀಷಾ ನೀರಜ್ ಎಂಗೇಜ್ಮೆಂಟ್ನಲ್ಲಿ ಎಲ್ಲ ನಾನೇ ನೋಡ್ಕೋತೀನಿ, ಸರಿನಾ? ಅರವಿಂದ್ ಆಂಟಿ, ನನ್ನ ಎಂಗೇಜ್ಮೆಂಟ್ಗೆ ನಿಮ್ಮಲ್ಲಿ ಯಾರು ಕೂಡ ಮಿಸ್ ಮಾಡಂಗಿಲ್ಲ. ಮನೀಷಾ ಎಂಗೇಜ್ಮೆಂಟ್ಗೆ ಮಿತ್ರ ಬಂದ್ರೆ ಮಿತ್ರನ್ ನೋಡಿ ಮನೀಷಾ ಇಮೋಷ್ನಲ್ ಆಗೋಗಿ ಎಂಗೇಜ್ಮೆಂಟ್ನ ನಿಲ್ಲಿಸ್ಬಿಡ್ತಾಳೇನು. ಹೇಗಾದ್ರೂ ಮಾಡಿ ಈ ಎಂಗೇಜ್ಮೆಂಟ್ಗೆ ಮಿತ್ರ ಬರ್ತಿರೋ ಹಾಗೆ ಮಾಡಬೇಕು. ನಾಳೆ ಮಿತ್ರಂಗೆ ಬರೋಕ್ಕಾಗಲ್ಲ ನೀರಜ್. ಅದೇಂಗ್ ಆಂಟಿ, ನನ್ನ ಎಂಗೇಜ್ಮೆಂಟ್ಗೆ ಮಿತ್ರ ಇಲ್ದಿದ್ರೆ ಹೇಗೆ? ಇಂಥ ಒಕೇಶನಲ್ಲಿ ಚೈಲ್ಡ್ಹುಡ್ ಫ್ರೆಂಡ್ಸ್ ಅಂತೂ ಖಂಡಿತ ಇರಲೇಬೇಕಲ್ವಾ? ಮಿತ್ರಂಗೆ ನಾಳೆ ಮುಖ್ಯವಾದ ಕೆಲಸ ಇದೆ ನೀರಜ್. ಅಲ್ಲ ಮಿತ್ರ, ಅಷ್ಟು ಇಂಪಾರ್ಟೆಂಟ್ ಕೆಲಸನಾ? ಅಂದರೆ ಮಿಸ್ ಮಾಡೋದು ಕಷ್ಟ. ಮನೀಷಾಗೆ ನೀರಜ್ ಜೊತೆ ನಿಶ್ಚಿತಾರ್ಥ ಆಗ್ತಾ ಇರುವಾಗ ಆ ಜಾಗದಲ್ಲಿ ಮಿತ್ರ ಇಲ್ಲದೆ ಇದ್ರೇನೆ ಒಳ್ಳೇದು. ಇಲ್ಲ ಅಂದ್ರೆ ಎಂಥ ಇಮೋಷನಲ್ ಇನ್ಸಿಡೆಂಟ್ಸ್ ಆದ್ರೂ ನಡಿಬಹುದು. ಆದ್ರಿಂದ ಮತ್ತೆ ಎಂಗೇಜ್ಮೆಂಟ್ ಹಾಳಾಗೋ ಪರಿಸ್ಥಿತಿ ಬರುತ್ತೆ. ಮಿತ್ರ, ನನ್ನ ವಿಷಯ ಇರಲಿ, ಮನೀಷಾ ನಿಂಗೆ ಕ್ಲೋಸ್ ಫ್ರೆಂಡ್ ಅಲ್ವಾ? ಅವಳ ಬಗ್ಗೆ ಆದ್ರೂ ಯೋಚನೆ ಮಾಡಿ ನೀನು ಬರಲೇಬೇಕಲ್ವಾ?
ಅಂದರೆ ನೀರಜ್ ಅದು ಆಂಟಿ ಪ್ಲೀಸ್ ಆಂಟಿ ಮಿತ್ರಗೂ ಕೂಡ ಹೇಗಾದರೂ ಮಾಡಿ ಬರಕ್ಕೆ ಹೇಳಿ